Whoa, whoa, super. So guys, I'm going to exit on this trade. So I'm going to exit. Wow. So 4564 ಇದು ನಮಗೆ ಮೇಜರ್ ಸೆಲ್ಲಿಂಗ್ ಝೋನ್ 4564 to 4566. ಸೊ ಗೈಸ್ ರೆಡಿ, ಬಿ ರೆಡಿ ಗೈಸ್. ಸೊ ಸೆಲ್ ಮಾಡಿದಂಗೆ ಸೆಲ್ ಅಟ್ ಮಾರ್ಕೆಟ್ ಪ್ರೈಸ್. ಸೊ 15 ಮಿನಿಟ್ಸಲ್ಲಿ ನಮ್ದು ಇನ್ನೊಂದು ಕ್ಯಾಂಡಲ್ ಏನಾದರೂ ರೆಡ್ ಫಾರ್ಮೇಷನ್ ಆಯಿತು ಅಂದರೆ ಮಜಾ. ಸೊ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಸೊ ಇದೊಂದು ಕ್ಯಾಂಡಲ್ ಫಾರ್ಮೇಷನ್ ಆಯಿತು ಅಂದರೆ ಮಿನಿಮಮ್ ಅಂತಂದರೆ ಈ ಲೆವೆಲಿಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದು ಗ್ರೀನ್ ಫಾರ್ಮೇಷನ್ ಆದರೆ ಮತ್ತೆ ನನಗಾಗುತ್ತೆ, ಇಲ್ಲೇ ಸುತ್ತೋರಿಯುತ್ತೆ. ಸೊ ಅದಕ್ಕೋಸ್ಕರ ಸೊ ಇನ್ನೊಂಚೂರು ಡೌನ್ ಮೂಮೆಂಟಮ್ ಬಂತು ಅಂದರೆ ಸೊ EMI ಟಚ್ ಆಗುತ್ತೆ. ಸೊ EMI ಅದು 9 EMI ಹಾಕೊಂಡಿದ್ದೀನಿ. ಸೊ 9 EMI ಟಚ್ ಆಗುತ್ತೆ. ಸೊ EMI ಟಚ್ ಆಯಿತು ಅಂತಾರೆ ಮತ್ತೆ ಡೌನ್ ಕೊಡೋ ಚಾನ್ಸಸ್ ಇರುತ್ತೆ, ಬ್ರೇಕ್ಔಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ 5 ಮಿನಿಟ್ಸಲ್ಲಿ ನೋಡ್ಕೊಳ್ಳೋಣ. 5 ಮಿನಿಟ್ಸಲ್ಲಿ ಗಾಯ್ಸ್ ಕಂಟಿನ್ಯೂಸ್ ನಮ್ಮದು ನೋಡ್ತಾ ಇರ್ಬೋದು ನೀವು. 5 ಮಿನಿಟ್ಸಲ್ಲಿ ನಮ್ಮದು 3 ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ, 3 ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು ಗೈಸ್. ನಾನು ಏನು ಕೇಳಿದೆ ಹೇಳಿ. ಸೊ ಕೆಲವೊಂದು ಸತಿ ಸಡನ್ ಎಂಟ್ರಿ ಕೂಡ ಇಂಪಾರ್ಟೆಂಟ್. ಸೊ ಇಲ್ಲಿ ನೀವು ನೋಡಿರ್ಬೋದು. ಸೊ ನಾವು ಇಲ್ಲಿ ಕನ್ಫರ್ಮೇಷನ್ ಆಲ್ರೆಡಿ ಮುಂಚೆನೇ ಗೊತ್ತಿದೆ. ಸೊ ಮುಂಚೆನೇ ಗೊತ್ತಿದ್ದ ಮೇಲೆ ನಾವು ಇನ್ನೂ ಲೇಟ್ ಮಾಡಬಾರ್ದು. ಓ ಸೂಪರ್. ಸೊ ಕರೆಂಟ್ಲಿ ಗೈಸ್ ಈಗ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡ್ಕೊತಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂತಂದರೆ ನಮ್ಮದು ಸ್ಟಾಪ್ ಲಾಸ್ನ ತಗೊಂಡು ನಾನು ಸೀದಾ 66ಗೆ ಮಾಡಿಫೈ ಮಾಡಿದೆ. ಸೊ ಮಾಡಿಫೈಡ್ ಮಾಡಾದ ತಕ್ಷಣವೇ ಸೊ ಕರೆಂಟ್ಲಿ ನಮ್ದೀಗ ಓ ಸೂಪರ್. ಸೊ ಗೈಸ್ ಐ ಆಮ್ ಗೋಯಿಂಗ್ ಟು ಎಕ್ಸಿಟ್ ಆನ್ ದಿಸ್ ಟ್ರೇಡ್. ಸೊ ಐ ಆಮ್ ಗೋಯಿಂಗ್ ಟು ಎಕ್ಸಿಟ್. ವಾವ್. ಸೊ ಇವಾಗ ನಾನು ಏನಕ್ಕೆ ಎಕ್ಸಿಟ್ ಆದೆ ಅಂತ ಅದನ್ನ ಹೇಳ್ತೀನಿ. ಸೊ ಇವಾಗ ನೋಡ್ಬೋದು ನಿಮಗೆ ಮಿನಿಮಮ್ ಅಂದರೆ ಎಷ್ಟು ಪಾಯಿಂಟ್ಸ್ ಈ ರಿವರ್ಸಲ್ ಬರುತ್ತೆ ಅಂತ ನೋಡ್ತಾ ಇರ್ಬೋದು ಗೈಸ್. ನೋಡಿ ಪ್ರಾಪರ್ ಎಕ್ಸಿಟ್ ಅಂತಂದರೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೋಡಿ 53 ಇನ್ ಎಕ್ಸಿಟ್ ಇತ್ತಲ್ಲ. ಸೊ ಅದು ಮತ್ತೆ ಡೌನ್ವರ್ಡ್ ಕೊಡೋ ಚಾನ್ಸಸ್ಸು ಇದೆ. ಸೊ ನಾವೆಂಥ ಬಿಗ್ ಮೂಮೆಂಟ್ ನಮ್ಮ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ ಅಂತಂದರೆ ನೋಡ್ತಾ ಇರ್ಬೋದು. ಸೊ ಇಲ್ಲಿ 64 ಬೈ ಮಾಡಿಕೊಂಡು ನಾವು ಸೊ ಸೆಲ್ ಮಾಡಿ ಮಾರ್ಕೆಟ್ನ ನಾವು ಸೊ 53 ನಿಯರ್ಲಿ. ಸೊ ಅಷ್ಟು ಇದರಲ್ಲಿ ನಾವು ನಿಯರ್ಲಿ 110 ಪಿಪ್ಸ್ ಇಷ್ಟು ಮೂಮೆಂಟ್ ನಮ್ಮ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ, ಅದು ಲೈವಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್, ಇದೇ ಥರ ಟ್ರೇಡಿಂಗ್ಸ್ ಬೇಕು ಅಂತಂದರೆ.